ಒಂದ್ ತೋಟ ಮಾಡ್ಕೊಂಡು ಅಲ್ಲಿ ಹಸು ಕರ ದನ ಎಲ್ಲ ಸಾಕೊಂಡು ನಾಯಿಗಳು ಇಟ್ಕೊಂಡು ಇರ್ತಿದ್ದೆ ಅನ್ಸುತ್ತೆ ಬಹುಶಃ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ್ಮೇಲೆ. ಇಲ್ಲ ಸರ್, ನನಗೆ ಹೀರೋ ಆಗಿ ಇರ್ಬೇಕಂತಾನೆ ಆಸೆ. ವಿಲನ್ ಆಗಿ ಮಾಡಿದ್ರೆ ಯಾರಿಗಾದ್ರೂ ಒಬ್ರು ನಾವು ಕೆಟ್ಟದ್ ಮಾಡ್ಲೇಬೇಕು. ನಾನ್ ಬಯಸ್ಕೋಬಾರ್ದಲ್ಲ ಇನ್ನೊಬ್ರು ಅಂತ ಅಷ್ಟೇ. ಬಟ್ ಯಾರಿದಾರೆ ನಮ್ ಜೊತೆ ಅಂತ ತಿಳ್ಕೊಳಕ್ ಸಮಯ ಕೊಡ್ಲಿಲ್ಲ ನೋಡಿ, ಅದ್ ಎಷ್ಟು ವರ್ಷ ಎಳೆದ್ ಬಿಡ್ತು ಸಿನಿಮಾ. ಓಕೆ, ಈಗ ಒಂದು ಸರ್ಪ್ರೈಸ್ ಅಂಶ. ಈಗ ನಮ್ಗೆ ಗೊತ್ತಿಲ್ಲ, ಕಿರಣ್ ನಾರಲ್ಲಿ ಇರೋದು ನಮ್ಗೆ ಗೊತ್ತಿಲ್ಲ ಅಂತದ್ದೇನಿದೆ ನಿಮ್ಮಲ್ಲಿ? ನಮ್ಗೆ ಕೇಳಿದ್ರೆ ಸರ್ಪ್ರೈಸ್ ಆಗುತ್ತೆ ಅಂತದೇನಿದೆ? ಸರ್ಪ್ರೈಸ್ ಅಂತ ಹಿಂಗ್ ಹೇಳಿ ಸರ್, ನನಗೆ ಗೊತ್ತಿಲ್ಲ ಇನ್ನು. ನನಗೆ ಗೊತ್ತಿಲ್ಲ ಸರ್, ನಾ ಏನ್ ಸರ್ಪ್ರೈಸ್ ಇದೆ ನನ್ನಲ್ಲಿ. ಏನಿಲ್ಲ, ಬಹುಶಃ ಥಿಯೇಟರ್ ಅಲ್ಲಿ ಜನ ಆಕ್ಟಿಂಗ್ ನೋಡೇ ಅದೇ ಸರ್ಪ್ರೈಸ್ ಆಗುತ್ತೆ. ಅದೇ ನಾನು ಮೋಸ್ಟ್ಲಿ ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆಯವ್ರು ಯಾವತ್ತು ಬಿಗ್ ಸ್ಕ್ರೀನ್ ಅಲ್ಲಿ ತುಂಬಾ ಜನ ದೊಡ್ಡ ದೊಡ್ಡ ನಟರನ್ನ ನೋಡಿರ್ತಾರೆ. ಹೌದು, ನಮ್ಮ ಮನೆಯವರು ನನ್ನ ನೋಡೋದೇ ಸರ್ಪ್ರೈಸ್ ಅನ್ಸುತ್ತೆ. ಓಕೆ, ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದ್ರಿ, ಒಳ್ಳೆ ವಿಷಯನೇ. ಸಪೋಸ್ ಬಂದಿಲ್ಲ ಅಂದ್ರೆ ಎಲ್ಲಿ ಅಚೀವ್ ಮಾಡ್ತಾ ಇದ್ರಿ, ಏನ್ ಮಾಡ್ತಾ ಇದ್ರಿ? ಅಚೀವ್ ಏನಿಲ್ಲ ಸರ್, ಮುಂಚೆ ನಾನು ಕಟ್ಟಡ ನಿರ್ಮಾಣದ ಕೆಲಸದಲ್ಲಿ ಇದ್ವಿ, ಅದ್ರಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಇನ್ನೇನು ಬೇರೆ ಅಚೀವ್ಮೆಂಟ್ ಅಂತ ಏನಿಲ್ಲ. ಈಗ ನಿಮಗೆ ಒಂದು ಬಹುಶಃ ಇಲ್ಲ, ಅದ್ರ ಜೊತೆಗೆ ಒಂದು ಡಾಗ್ ಕೆನಲ್ ಮಾಡ್ತಾ ಇದ್ದೆ. ಒಂದು 50-100 ನಾಯಿ ಮರಿಗಳು ಸಾಕೊಂಡು ಒಂದು ತೋಟ ಮಾಡ್ಕೊಂಡು ಅಲ್ಲಿ ಹಸು ಕರ ದನ ಎಲ್ಲ ಸಾಕೊಂಡು ನಾಯಿಗಳು ಇಟ್ಕೊಂಡು ಇರ್ತಿದ್ದೆ ಅನ್ಸುತ್ತೆ ಬಹುಶಃ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ್ಮೇಲೆ. ಅದು ನನಗೆ ಬಹಳ ಆಸೆ. ಯಾಕೆ ನಿಮಗೆ ನಾಯಿ ಮರಿಗಳಂದ್ರೆ ಅಷ್ಟು ಇಷ್ಟ? ಅದೇನೋ ಗೊತ್ತಿಲ್ಲ ಸರ್, ಅದ್ರದ್ದು ಆ ಎಮೋಷನ್, ಅವ್ರನ್ನ ನೋಡಿದ್ರೇನೆ ಎಮೋಷನ್ ಆಗುತ್ತೆ. ಅವ್ರದ್ದು ಒಂದು ನಮ್ಮಿಂದನೇ ನೋಡಿ ಜೊತೆಗೆ ಓಡಾಡ್ತಾ ಇರ್ತವೆ. ಆಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಅವ್ರಿಗೇನೋ ನಾವೇನೋ ಕೊಡ್ಬೇಕು ಇನ್ನೊಂದು ಅಂತಲ್ಲ. ಯಾವತ್ತೋ ನಾವು ಊಟ ಹಾಕಿರ್ತೀವಿ, ನಾವು ಚೆನ್ನಾಗಿ ನೋಡ್ಕೊಂಡಿರ್ತೀವಿ, ಬೆಳಿಗ್ಗೆಯಿಂದ ಸಂಜೆ ಗಂಟ ನಮ್ನೆ ಕಾಯ್ತಾ ಇರ್ತವೆ. ಆಮೇಲೆ ಒಂದ್ 10 ನಿಮಿಷ ನಾನು ಹೊರಗಡೆ ಹೋಗ್ ಬಂದ್ರು ಎಷ್ಟು ಎಕ್ಸೈಟ್ಮೆಂಟ್ ಅವ್ರಿಗೆ ಅಂದ್ರೆ ಬಹುಶಃ ನಾವ್ ಪ್ರಪಂಚದಲ್ಲೇ ಒಬ್ಬ ಮನುಷ್ಯರಿಗೆ ಅಷ್ಟು ಎಕ್ಸೈಟ್ಮೆಂಟೇ ಆಗಲ್ಲ. ಯಾರನ್ನಾದ್ರೂ ಒಬ್ರನ್ನ ಅತಿ ಹೆಚ್ಚು ಪ್ರೀತಿ ಮಾಡ್ತಾ ಇದಾರೆ, ಅವ್ರು ರೋಮಿಯೋ ಜೂಲಿಯಟ್ ಅಂತ ಹೇಳಿದ್ರು ಜೂಲಿಯಟ್ ಹೋಗ್ ಬಂದ್ರೆ ರೋಮಿಯೋಗ ಅಷ್ಟೊಂದು ಇದಾಗಲ್ಲ. ಆ ನಾಯಿ ಮರಿಗಳಿಗೆ ಒಂದ್ 10-15 ನಿಮಿಷ ನಾನೀಗ ಅಂಗಡಿಗೆ ಹೋಗ್ ಬಂದ್ರು ಅವ್ರಿಗೇನು ಎಕ್ಸೈಟ್ಮೆಂಟ್ ಮತ್ತೆ ಬಂದ್ರು ಅಂತ ಆ ಒಂದು ಎಮೋಷನ್. ಮತ್ತೆ ಅವ್ರು ನಮಗೋಸ್ಕರ ಆ ಕಾಯುವಿಕೆ ಇದೆಯಲ್ಲ, ಅವ್ರು ನಮಗೋಸ್ಕರ ನಿರೀಕ್ಷೆ ಮಾಡೋವಂಥದ್ದು ಏನೂ ಇಲ್ಲ, ಬರೀ ಪ್ರೀತಿ. ನಮ್ ನೋಡ್ಬೇಕು, ನಮ್ ಜೊತೆ ಇರ್ಬೇಕು ಅನ್ನೋದು ಬಹಳ ಇಷ್ಟ ಆಗುತ್ತೆ ಸರ್ ನನಗೆ. ಸೂಪರ್. ಈಗ ನೀವು ಹೀರೋ ಆಗಿ ಬರ್ತಾ ಇದ್ದೀರಿ, ಈಗ ನೆಕ್ಸ್ಟ್ ಒಳ್ಳೆ ನೆಗೆಟಿವ್ ಕ್ಯಾರೆಕ್ಟರ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆತರ ಇದ್ರೆ ಮಾಡ್ತೀರಲ್ಲ, ಹೇಗೆ? ಇಲ್ಲ ಸರ್, ನನಗೆ ಹೀರೋ ಆಗಿ ಇರ್ಬೇಕಂತಾನೆ ಆಸೆ. ಯಾಕೆಂದ್ರೆ ನಾನು ಥಿಯೇಟರ್ ಅಲ್ಲಿ ಇದ್ದಾಗ ಎಲ್ಲಾ ತರ ಪಾತ್ರಗಳು ಮಾಡಿದೀನಿ. ಬಟ್ ಏನಂದ್ರೆ ನನ್ಗೆ ಫನ್ ಆಗಿ ಹೇಳ್ಬೇಕಂದ್ರೆ ವಿಲನ್ ಆಗಿ ಮಾಡಿದ್ರೆ ಯಾರಿಗಾದ್ರೂ ನಾವು ಕೆಟ್ಟದ್ ಮಾಡ್ಲೇಬೇಕು, ಏನಾದ್ರೂ ಒಂದ್ ಮಾಡ್ಲೇಬೇಕು. ನಮ್ಗೇನಂದ್ರೆ ನಾನು ನಮ್ ಮನೆಯಲ್ಲಿ ಸಿನಿಮಾಗಳು ನೋಡುವಾಗ ನಮ್ಮಮ್ಮ ಯಾವಾಗ್ಲೂ ವಿಲನ್ ನ ಬೈತಾ ಇರ್ತಾರೆ. ನೋಡಿ ಇವ್ನ ಏನ್ ಮಾಡ್ದ ಅಂತ, ಕೆಟ್ಟ ಮನೆ ಹಾಳ ಏನ್ ಮಾಡ್ದ ಅಂತ ಬೈತಾ ಇರ್ತಾರೆ ನಮ್ಮಮ್ಮ. ನಾನ್ ಬೈಸ್ಕೋಬಾರ್ದಲ್ಲ ಇನ್ನೊಬ್ರು ಅಂತ ಅಷ್ಟೇ. ಇಡೀ ಸ್ನೇಹಶ್ರೀ ಜರ್ನಿಯಲ್ಲಿ ಬೆಸ್ಟ್ ಪಾರ್ಟ್ ಅನ್ಸಿದ್ ಯಾವ್ದು? ಸಾಂಗ್ ಶೂಟ್. ಆಮೇಲೆ ಬಿಕಾಸ್ ಲೊಕೇಶನ್ಸ್, ಅಲ್ಲಿ ಹೋದಾಗ ಆಗಿದ್ ಫೀಲ್. ನಾನ್ ಸುಮಾರು ಸಿನಿಮಾಗಳಲ್ಲಿ ಸಾಂಗ್ಸ್ ನೋಡ್ತಾ ಇದ್ದೆ, ಇವಾಗ ನಾನೇ ಹೋಗಿದ್ದೀನಿ. ನನಗ್ ಅನ್ಕೊಂಡೆ ಅಲ್ಲಿ ಹೋದ ತಕ್ಷಣ ಸಾಂಗ್ ಎಲ್ಲ ಬರ್ತಾ ಇರುತ್ತೆ ಅಂತ. ಆತರ ನಮ್ಗೇನು ಇರೋದಿಲ್ಲ, ನಾವು ಅಲ್ಲಿ ಅಭಿನಯನೇ ಮಾಡ್ಬೇಕು. ಅದು ಒಂದು. ಎರಡನೇದು ಎಮೋಷನಲ್ ಸೀನ್ಸ್ ಮಾಡುವಾಗ ನನ್ ಜೊತೆಗೆ ಇದ್ದಿದ್ದು ಕೋ ಆರ್ಟಿಸ್ಟ್, ನನ್ ಜೊತೆ ನವೀನ್ ಅಂತ ಒಬ್ರು ಆಕ್ಟ್ ಮಾಡಿದ್ದಾರೆ, ಸುಧಾ ಬೆಳವಾಡಿ ಮೇಡಮ್, ಆಮೇಲೆ ಇನ್ನೊಬ್ರು ಚಕ್ರವರ್ತಿ ಅಂತ. ಅವ್ರುಗಳು ನನಗೆ ಎಮೋಷನ್ಗೆ ಬೇಗ ತಗೊಂಡ್ ಬಂದ್ಬಿಟ್ರು. ನಾನು ಆ ಒಬ್ರು ಕಲಾವಿದರಿಗೆ ಬಹಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಡೆಡಿಕೇಟೆಡ್ ಆಗಿದ್ರು ನನ್ ಜೊತೆಗಿದ್ದವರು. ಎಸ್ಪೆಷಲಿ ಎಮೋಷನಲ್ ಸೀನ್ಸ್ ಮಾಡುವಾಗ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನನ್ಗೆ ಗೊತ್ತು ಅಲ್ಲಿ ನಾವು ಸಿನಿಮಾದಲ್ಲಿ ಬರ್ದಿರೋದೇ ನಾನೇ, ಅದನ್ನ 1 ವರ್ಷ ಟ್ರಾವೆಲ್ ಮಾಡಿರ್ತೀವಿ ಅದೇ ಕಥೆಲಿ. ಮತ್ತೆ ನಾನು ಅಲ್ಲಿ ಆಕ್ಟ್ ಮಾಡುವಾಗ ಅದೇ ಎಮೋಷನ್ಸ್, ಅದಕ್ಕಿಂತನೂ ಜಾಸ್ತಿ ನಮ್ಗೆ ಎಮೋಷನ್ ಆದಾಗ ನನಗೆ ತುಂಬಾ ಖುಷಿ ಆಯ್ತು. ಬೇರೆ ನಿಮ್ಗೆ ಹೇಳ್ಬೇಕು ಅಂತಿದ್ಯಾ, ಏನಾದ್ರು ಶೇರ್ ಮಾಡ್ಕೋಬೇಕು ಅಂತಿದ್ಯಾ? ಏನಿಲ್ಲ ಸರ್, ನಮ್ ಗುರುಗಳ ಬಗ್ಗೆ ಹೇಳ್ಬೇಕು. ಹೇಳಿ. ನಮ್ಮ ಗುರುಗಳು KS ಪರಮೇಶ್ವರ್ ಸರ್ ಅಂತ. ಈ ಹೊತ್ತಲ್ಲಿ ನಾನು ಅವ್ರನ್ನ ನೆನ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಯಾವ್ದೋ ಒಂದು ವೃತ್ತಿನಲ್ಲಿ ನನ್ನ ದಾರಿ ಬೇರೆನೆ ಹೋಗ್ತಿತ್ತು. ಒಂದ್ ಕಡೆ ನಿಲ್ಲಿಸಿ ನಾನು ಮತ್ತೆ ಸಿನಿಮಾ ರಂಗಕ್ಕೆ ಅಂದ್ರೆ ಅಭಿನಯ ಮಾಡ್ಬೇಕು ಅಂತ, ಸಿನಿಮಾಗ್ ಬರೋಕ್ಕೂ ಮುಂಚೆ ನಾನು ಆಕ್ಟಿಂಗ್ ಮಾಡ್ಬೇಕು, ಅದರಿಂದ ಖುಷಿ ಸಿಗುತ್ತೆ ಅಂತ ಫಸ್ಟ್ ಹೋಗಿದ್ದೆ ನಮ್ ಗುರುಗಳ ಹತ್ರ, KS ಪರಮೇಶ್ವರ್ ಸರ್. ಅಲ್ಲಿ ಹೋದಾಗ ನಾನು ಬಹುಶಃ ಅವ್ರ ಅಲ್ದೆ ಬೇರೆ ಯಾರೋ ಇದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ತಾ ಇದ್ದೆ ಅಂತ ನನ್ಗೆ ಅನ್ನಿಸ್ತಾ ಇರ್ಲಿಲ್ಲ. ಅಂದ್ರೆ ಅವ್ರು ಹೇಳಿದಂತ ಕೆಲವು ಮಾತುಗಳು, ಅವ್ರು ಹೇಳ್ಕೊಟ್ಟ ಕೆಲವೊಂದು
ಟಿಪ್ಸ್, ಅದು ನನಗೆ ಇವತ್ತಿಗೂ ಅದು ನನ್ನ ಇನ್ನೂ ಆ ಫೈರ್ ನನ್ನ ಒಳಗಡೆ ಇರೋದನ್ನ ಹಾರದೆ ಉಳಿಸಿದೆ. ಸೊ ನಮ್ ಗುರುಗಳಿಗೆ ನಾನು ಬಹಳ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಆಮೇಲೆ ಲಾಸ್ಟ್ ಒಂದು, ಈಗ ನಿಮ್ ತರಾನೇ ಎಲ್ಲಾ ಕನಸು ಇಟ್ಕೊಂಡು ಡೈರೆಕ್ಷನ್ ಮಾಡ್ಬೇಕು ಎಲ್ಲ ಅಂತ ಬರ್ತಾರೆ, ಅವ್ರಿಗೆ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ, ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಹೇಳ್ತೀರಿ? ಏನ್ ಹುಷಾರಾಗಿರ್ಬೇಕು? ಅದೇ ಫಸ್ಟ್ ಟೀಮ್ ನಾವ್ ಏನ್ ಸೆಲೆಕ್ಟ್ ಮಾಡ್ಕೋತೀವಿ, ನಮ್ ಸುತ್ತ ಫಸ್ಟ್ ಕತೆ ಮಾಡ್ತೀವಿ, ಕತೆ ಮಾಡ್ಬಿಡ್ತೀವಿ, ಸ್ಟೋರಿನೂ ಚೆನ್ನಾಗ್ ಮಾಡ್ತೀವಿ, ದುಡ್ಡು ಇರುತ್ತೆ. ಆದ್ರೆ ಫಸ್ಟ್ ಮಾಡ್ಬೇಕಾಗಿರೋಂತ ಕೆಲಸ, ಯಾರೇ ಯಂಗ್ಸ್ಟರ್ಸ್ ಆಗಿರ್ಬೋದು, ನಂತರ ಆಸೆ ಇಟ್ಕೊಂಡು ಒಂದ್ ಸಿನಿಮಾ ಮಾಡ್ಬೇಕಂತ ಬಂದವರು, ಒಂದ್ 6 ತಿಂಗಳು ವೇಸ್ಟ್ ಆದ್ರೂ ಪರವಾಗಿಲ್ಲ, 1 ವರ್ಷ ವೇಸ್ಟ್ ಆದ್ರೂ ಪರವಾಗಿಲ್ಲ, ನಮ್ಮ ಜೊತೆ ಇರೋ ಯಾರಿದ್ದಾರೆ ಅದನ್ನ ಮಾತ್ರ ನಾವು ಕೇರ್ಫುಲ್ ಆಗಿ ಚೂಸ್ ಮಾಡ್ಬೇಕು. ಆಮೇಲೆ ಇನ್ನೊಂದು, ಕಣ್ಣೀರ್ ಹಾಕಿದವ್ರಿಗೆ ಅವಕಾಶ ಕೊಡಬಾರ್ದು. ಯಾರಿಗೆ ರಿಯಲಿ ಅದ್ರದೊಂದು ಒಂದು ಅರ್ಹತೆ ಇದೆ, ಅವ್ರಿಗೆ ಒಂದು ಶಕ್ತಿ ಇದೆ, ಅವ್ರಿಗೆ ಕೊಟ್ರೆ ಕೆಲಸ ಮಾಡ್ತಾರೆ. ಏನೋ ಒಂದು ಅವಕಾಶ ಕೊಡಿ ಅಂತ ಕಣ್ಣೀರ್ ಹಾಕೊಂಡ್ ಬಂದ್ರೆ ಆ ಕಣ್ಣೀರು ಹೋಗ್ಬಿಡುತ್ತೆ 2 ದಿನಕ್ಕೆ, ಆಮೇಲೆ ನಾವು ಕಣ್ಣೀರ್ ಹಾಕ್ಬೇಕಾಗತ್ತೆ. ಅದೇ ನನಗೆ ಅಲ್ಲ, ಅವ್ನಿಗೆ ಹಸಿವಿದೆ, ಅವ್ನಿಗೆ ರಿಯಲಿ ಆ ಟ್ಯಾಲೆಂಟೆಡ್ ಇದೆ ಅನ್ನೋನಿಗೆ ಕೊಟ್ರೆ ಅವ್ನು ಮಾಡೇ ಮಾಡ್ತಾನೆ ಅದನ್ನ. ಅವ್ನ್ ಕಣ್ಣೀರು ಹಾಕ್ಸಲ್ಲ, ಇನ್ನೊಂದ್ ಡ್ರಾಮಾಗೂ ಅಲ್ಲಿ ಅವಕಾಶ ಇಲ್ಲ. ಅವ್ನ್ ಕೆಲ್ಸ ಗೊತ್ತು, ಅವ್ನಿಗೆ ಕೆಲಸ ಮಾಡಕ್ ಗೊತ್ತು, ಅವ್ನು ಕೊಟ್ರೆ ಅವ್ನ್ ಕೆಲಸ ಮಾಡ್ತಾನೆ. ಈಗ ಯಾರೋ ಒಬ್ಬ ಕಾರ್ ಚಾಲಕ ಬರ್ತಾನೊಬ್ಬ, ಅವನಿಗೆ ಅಣ್ಣ ನನಗೆ ಎಷ್ಟು ಕಷ್ಟ, ನನಗೆ ಕೆಲ್ಸ ಕೊಡಿ ಅಂತ ಕೊಟ್ರೆ ಹೋಗ್ ಅವ್ನು ಗುತ್ತಾನೆ ಎಲ್ಲೋ ಕಾರ್. ಅದೇ ಒಬ್ಬ ನಿಜವಾಗ್ಲೂ ಓಡ್ಸಕ್ ಬರೋನಿಗೆ ಕೊಟ್ರೆ ನಾವ್ ಮಲಗ್ಲಿ, ನಾವ್ ಎಚ್ಚರಿಸಕ್ಕೆ ಇಲ್ದೆ ಹೋದ್ರು ಅವ್ನು ನಮ್ ತಲುಪ್ಸೋ ದಾರಿಗೆ ತಲುಪಿಸ್ತಾನೆ. ಅದೇ ತರ ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, 1 ವರ್ಷ ವೇಸ್ಟ್ ಆದ್ರೂ ಪರವಾಗಿಲ್ಲ, 6 ತಿಂಗಳು ಸಮಯ ಹೋದ್ರೂ ಪರವಾಗಿಲ್ಲ, ನಮ್ ಸುತ್ತ ಯಾರಿದ್ದಾರೆ, ನಾನು ಡೈರೆಕ್ಷನ್ ಟೀಮಿಗೆ ತಗೋತಾ ಇದ್ದೀನಿ, ನನ್ನ ಪ್ರೊಡಕ್ಷನ್ ಟೀಮ್ ಅಲ್ಲಿ ಇದ್ದಾರೆ, ನನ್ನ ಪಕ್ಕ ಇರೋ ರಿಯಲಿ ಸ್ನೇಹಿತನ, ಇವನು ನಿಜವಾಗ್ಲೂ ಬರ್ತಾನ, ಅವ್ನಿಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ, ಅವನು ನಿಜವಾಗ್ಲೂ ಅವ್ನಿಗೆ ಹಸಿವಿದೆಯಾ ಅಥವಾ ಹಸಿವು ಇರೋ ತರ ನಟನೆ ಮಾಡ್ತಾ ಇದ್ದಾನ, ಇದನ್ನ ತಿಳ್ಕೊಂಡ್ಬಿಟ್ರೆ ನನಗಾಗಿದ್ದ ನಷ್ಟ, ನನಗಾಗಿದ್ದ ನೋವುಗಳು ಬೇರೆ ಯಾರಿಗೂ ಆಗಲ್ಲ. ಇದು ಫಸ್ಟ್ ಮಾಡ್ಬೇಕು. ನಾನು ಅವತ್ತು ಈ 6 ತಿಂಗಳು ಟೈಮ್ ಕೊಡ್ದೆ, ಈ 1 ವರ್ಷ ಜನರನ್ನ ಚೂಸ್ ಮಾಡೋದಕ್ಕೆ ಟೈಮ್ ಕೊಡ್ದೆ, ಕತೆ ಮೇಲೆ ಟೈಮ್ ಕೊಟ್ಟೆ, ಶೂಟಿಂಗ್ ಟೈಮ್ ಕೊಟ್ಟೆ. ಬಟ್ ಯಾರಿದಾರೆ ನಮ್ ಜೊತೆ ಅಂತ ತಿಳ್ಕೊಳಕ್ ಸಮಯ ಕೊಡ್ಲಿಲ್ಲ ನೋಡಿ, ಅದ್ ಎಷ್ಟು ವರ್ಷ ಎಳೆದ್ ಬಿಡ್ತು ಸಿನಿಮಾ. 1 ವರ್ಷದಲ್ಲಿ ಮುಗಿಯೋದು 3 ವರ್ಷ ಆಗೋಯ್ತು. ಇದಾಗ್ಬಾರ್ದು, ಯಾರಿಗೂ ಆಗ್ಬಾರ್ದು ಇದು. ಸರ್, ನಂದೊಂದು ಕ್ವಶನ್ ಇದೆ, ಹೇಳಿ. 3 ಪೋರ್ಷನ್, 3 ಪೋರ್ಷನ್ ರೈಟ್ ಹ್ಯಾಂಡ್ ಅಲ್ಲಿ ಮಣಿ ಇದೆ, ಆದ್ರೆ 1 ಪೋರ್ಷನ್ ಲೆಫ್ಟ್ ಹ್ಯಾಂಡ್ ಇದೆ. 3ರಲ್ಲಿ ರೈಟ್ ಇದೆ, ರೈಟ್ ಹ್ಯಾಂಡ್ ಅಲ್ಲಿ ಇದೆ, 1ರಲ್ಲಿ ಲೆಫ್ಟ್ ಹ್ಯಾಂಡ್. ಹೌದು, ಅದೇ ಸರ್. ಈಗ ರೈಟ್ ಹ್ಯಾಂಡ್ ಅಲ್ಲಿ ಇನ್ನೊಂದೇನೋ ಬಂತು. ಅದೇ ಸರ್, ಎಲ್ಲ ಕಡೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ವಾಚ್. ಹೌದು, ಅದಕ್ಕೆ ಇಲ್ಲಿ ವಾಚ್ ಇಲ್ಲ. ಅದನ್ನ ಯಾಕೆ ಸಾಂಗ್ ಗೋಸ್ಕರ ಚೇಂಜ್ ಮಾಡಿದೀರಾ? ಸಾಂಗ್ ಶೂಟ್ ಇದೆ ಸರ್. ಇದು ಈ ಮಣಿ ನಾನೇನ್ ಹಾಕೊಂಡಿದೀನಿ, ಅದು ಸುಮಾರು ಒಂದು 10 ವರ್ಷದಿಂದ ಇದೆ ನನ್ನ ಕೈಯಲ್ಲಿ. ಅದು ನನ್ನ ಪರ್ಸನಲ್, ನಾನು ಯಾವಾಗ್ಲೂ ಇರೋದು. ಅದು ಯಾರೋ ಚೈನಾ ವಾಸ್ತು ಅಂತ ಹೇಳ್ಬಿಟ್ಟು ಕೊಟ್ರು ನನಗೆ, ಅದು ನನ್ನ ಕೈಯಲ್ಲಿ ಯಾವಾಗ್ಲೂ ಇದೆ. ಅದೇನೋ ಒಂದು ಪಾಸಿಟಿವ್ ಎನರ್ಜಿ ಇತ್ತು. ಅದು ಏನೋ ನನ್ನ ಬ್ಯಾಡ್ ಟೈಮ್ಗೂ ಏನೋ ಎಲ್ಲೋ ಒಡೆದೋಗ್ಬಿಡ್ತು. ಸಿನಿಮಾ ಶೂಟಿಂಗ್ ಮುಗಿದ್ಮೇಲೆ ಅದು ಒಡೆದೋಯ್ತು, ಅಲ್ಲಿವರೆಗೂ ಇತ್ತು ಅದು. ಸೊ ನನ್ಗೇನಂದ್ರೆ ಅದನ್ನ ಬಿಡಬಾರ್ದು ಅಂತ. ಸೊ ಸಿನಿಮಾ ಕಂಟಿನ್ಯೂಟಿ ಅಂತೇನಿಲ್ಲ, ಅದು ನನ್ನ ಪರ್ಸನಲ್ ವೈಬ್, ಮತ್ತೆ ನಾನು ಮಾಡೋ ಕ್ಯಾರೆಕ್ಟರ್ಗೆ ಅದು ಸೂಟ್ ಆಗ್ತಿತ್ತು. ಸೊ ಸಾಂಗ್ಗೆ ಅಂತ ಬಂದಾಗ ಅದ್ ಇನ್ನೊಂದು ಬ್ಯಾಂಡ್ ಏನೋ ಹಾಕಿದಾರೆ ನೋಡಿ, ಅದ್ ನಮ್ ಕೊರಿಯೋಗ್ರಾಫರ್ ಸಜೆಸ್ಟ್ ಮಾಡಿದ್ರು. ಸೊ ಆ ಬ್ಯಾಂಡ್ ಹಾಕ್ಬಿಟ್ಟು ಈ ಮಣಿ ಹಾಕಿದ್ರೆ ಚೆನ್ನಾಗ್ ಕಾಣಲ್ಲ ಅಂದ್ಬಿಟ್ಟು ಅದು ಶಿಫ್ಟ್ ಮಾಡಿದ್ವಿ ಅಷ್ಟೇ. ಸೂಪರ್ ಸರ್. ನಿಮ್ಮ ಸಿನಿಮಾ ಯಾರ ಪ್ರೇಕ್ಷಕರಿಗೆ ನೀವು ಮಾಡಿದ್ರೋ ಅವ್ರಿಗೆ ತಲುಪಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮ್ಮ ಟೈಮಿಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.